ಬುಲಸ್ ಮಹಾರಾಜಕ್ಕೂ ಜಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ನಾಮದಲ್ಲಿ ಹೊಂದಿಸ್ತದೆ. ದೇವರು ನಮ್ಮ ಆಶೀರ್ವಾದ ಮಾಡಲಿ. ಸಂದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತೋಣ. ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿರ್ತಕ್ಕಂಥ ಒಂದು ಮಾತನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. 60ನೇ ಅಧ್ಯಾಯ 20ನೇ ವಚನವನ್ನು ಓದಿಕೊಳ್ಳೋಣ. ನಿನ್ನ ಸೂರ್ಯನು ಇನ್ನೂ ಮುಣುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರಾದಂಥ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ದುಃಖಕ್ಕೆ, ನೋವಿಗೆ, ಬಾಧೆಗೆ, ಭಯಂಕರವಾದಂಥ ಸ್ಥಿತಿಗತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಂಥ ಸಮಯದಲ್ಲಿ ನಾವು ಅಂದುಕೊಳ್ತೀವಿ ಈ ಒಂದು ದುಃಖದ ದಿನಗಳು ಯಾವಾಗಾದರೂ ನಮ್ಮಿಂದ ದೂರವಾಗ್ತವೆ ಎಂಬುದಾಗಿ. ಯಾವಾಗಾದರೂ ನಾನು ಈ ಒಂದು ಟಾರ್ಚರ್ ಒಂದು ಲೈಫಿಂದ ನಾನು ಯಾವಾಗಾದ್ರೂ ಹೊರಗಡೆ ಬರ್ತೀನಿ, ಆ ಒಂದು ನೋವಿನ ಕ್ಷಣಗಳಿಂದ ನಾನು ಯಾವಾಗಾದರೂ ಹೊರಗಡೆ ಬರ್ತೀನಿ ಅಂತೇಳಿ ಅನೇಕವಾದ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ದೇವರನ್ನು ಅವರು ಪ್ರಾರ್ಥಿಸುವಂಥವರಾಗಿ ಇರ್ತಾರೆ. ಪ್ರೇರೆ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರು ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ ಯಾವ ವಿಷಯದ ಕುರಿತಾಗಿ ಅಂತಂದರೆ, ನೀನು ದುಃಖಿಸುವಂಥ ದಿನಗಳನ್ನು ದೇವರು ಕೊನೆಗಾಣಿಸಬೇಕು ಎಂಬುದಾಗಿ ಇಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಸಂಗತಿಗಳು ಅನೇಕ ಇರಬಹುದು. ನೀನು ದುಃಖಿಸುವುದಕ್ಕೆ ಕಾರಣವಾಗಿರ್ತಕ್ಕಂಥ ಅನೇಕವಾದಂಥ ಪರಿಸ್ಥಿತಿಗಳು ನಿನ್ನನ್ನು ದುಃಖದ ಕಡೆಗೆ ನಡೆಸ್ತಾ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಿನಗೆ ನಿತ್ಯ ಪ್ರಕಾಶವಾಗಿ ನಾನು ಇರುವಾಗ ನಿನ್ನ ಜೀವಿತದಲ್ಲಿ ದುಃಖದ ದಿನಗಳನ್ನು ನಾನೇನು ಮಾಡ್ತೀನಿ, ತೆಗೆದು ಹಾಕ್ತೀನಿ ಎಂಬುದಾಗಿ. ನಿನ್ನ ಜೀವಿತದಲ್ಲಿ ದುಃಖಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ಏನಾಗಿದ್ದಾವೋ ಆ ಒಂದು ಕಾರ್ಯಗಳನ್ನು ನಾನು ಸಂಪೂರ್ಣವಾಗಿ ತೊಲಗಿಸ್ತೀನಿ ಎಂಬುದಾಗಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಸೂರ್ಯನು ಇನ್ನೂ ಮುಣುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿ ಇರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂಬುದಾಗಿ. ಹಲ್ಲೆಲೂಯಾ. ಭಕ್ತರು ತಮ್ಮ ಜೀವಿತದಲ್ಲಿ ಅನೇಕವಾದಂಥ ರೀತಿಯಲ್ಲಿ ಅವರು ದುಃಖದ ಕಡೆಗೆ ಹೋಗುವಂಥವ್ರಾಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಬ್ಬರು ತಮ್ಮ ಜೀವಿತದಲ್ಲಿ ಕೆಲವೊಂದು ರೋಗಗಳು ಬಂದಾಗ, ಆ ರೋಗಗಳು ಅವರನ್ನು ಮರಣದ ಕಡೆಗೆ ನಡೆಸಿದಾಗ, ಆ ಮರಣದ ಪರಿಸ್ಥಿತಿ ಎನ್ನುವಂಥದ್ದು ಅವರ ಸಮೀಪಕ್ಕೆ ಬಂದಾಗ, ಮರಣ ಎನ್ನುವಂಥದ್ದು ಬಾಗಿಲು ತಟ್ಟೋದಕ್ಕೆ ಪ್ರಾರಂಭಿಸಿದಾಗ, ಆ ಸಮಯದಲ್ಲಿ ಅವರಿಗೆ ಬಹಳ ದುಃಖ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ನೋಡ್ರಿ, ಅನಾರೋಗ್ಯದಲ್ಲಿರುವಂಥವ್ರು ಯಾರಾದರೂ ಮರಣಕ್ಕೆ ಸಮೀಪವಾದಂಥ ಸ್ಥಿತಿಯಲ್ಲಿ ಹೋದಾಗ ಅವ್ರು ಬೇಡುವಂಥದ್ದು ಒಂದೇ ಏನ್ರಿ, ದೇವರು ನಮ್ಮನ್ನು ಮತ್ತೆ ಈ ದುಃಖದ ದಿನಗಳಿಂದ, ಈ ರೋಗದ ದಿನಗಳಿಂದ, ಈ ಅವಮಾನದ ದಿನಗಳಿಂದ ತಪ್ಪಿಸಿ ಹೊಸದಾದಂಥ ಚೈತನ್ಯವನ್ನು ನಮಗೆ ಕೊಡ್ತಾನಾ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಬಂದಿರುವಂಥ ಆ ರೋಗ ಮರಣಕರವಾದಂಥ ಒಂದು ರೋಗವಾಗಿ ಬದಲಾವಣೆಯಾಗಿ ಮರಣದ ಒಂದು ಹಾಸಿಗೆಯಲ್ಲಿ ಅವರು ಮಲಗಿರುವಾಗ ಆ ಸಮಯದಲ್ಲಿ ಅವ್ರಿಗೆ ಏನಾಗುತ್ತೆ ರೀ, ಚಿಂತೆ. ಅಯ್ಯೋ, ನನ್ನ ಕುಟುಂಬವನ್ನು ನಾನು ಬಿಟ್ಟು ಹೋಗ್ಬಿಡ್ತೀನಿ, ನನ್ನ ಯಜಮಾನನನ್ನು ಬಿಟ್ಟು ಹೋಗ್ತೀನಿ, ನನ್ನ ಹೆಂಡತಿನ ಬಿಟ್ಟು ಹೋಗ್ತೀನಿ, ನನ್ನ ಮಕ್ಕಳ ಭವಿಷ್ಯತ್ ಪರಿಸ್ಥಿತಿ ಏನಾಗಲಿಕ್ಕಿದೆ, ಅಯ್ಯೋ ನಾನು ಇನ್ನೂ ಸ್ವಲ್ಪ ದಿವಸ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತೇಳಿ ಏನೆಲ್ಲ ಆಲೋಚನೆಗಳು ಎನ್ನುವಂಥದ್ದು ಮನುಷ್ಯನ ಮೆದುಳಿನಲ್ಲಿ ಬರ್ತಾ ಇರ್ತವೆ. ಪ್ರೇರೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇಂತಹ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇರುವಾಗ ದೇವರ ಕಡೆಗೆ ಆತನು ತಿರುಗಿದಾಗ, ದೇವರಲ್ಲಿ ಪುನಃ ಆತನು ಪ್ರಾರ್ಥಿಸಿದಾಗ, ದೇವರ ಆತನಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ನಿನಗೆ ಇರುವಂಥ ಈ ದುಃಖವನ್ನು ನಾನೇನು ಮಾಡ್ತೀನಿ, ತೆಗೆದು ಹಾಕ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಹಿಜ್ಕೀಯ ಎನ್ನುವಂಥ ಅರಸನು ಮರಣಕರ ವ್ಯಾಧಿಯಲ್ಲಿ ಬಿದ್ದಂಥ ಸಮಯದಲ್ಲಿ ದೇವರು ಆತನನ್ನು ಸ್ವಸ್ಥ ಮಾಡುವುದಕ್ಕೋಸ್ಕರವಾಗಿ ಒಂದು ಕಾರ್ಯವನ್ನು ಜರುಗಿಸ್ತಾ ಇದ್ದಾರೆ. ಪ್ರಿಯರೇ, ಅದು ಎಂತಹ ಕಾರ್ಯ ಅಂತೆ, ಸೂರ್ಯನನ್ನ ಸಮಯವನ್ನೇ ದೇವರು ಏನು ಮಾಡ್ತಾ ಇದ್ದಾನೆ, ಹಿಂದಕ್ಕೆ ತಳ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನ್ರಿ ಸಮಯ, ಅದು ಯಾರ ಕೈಯಲ್ಲಿದೆ ಸಮಯ? ದೇವರ ಕೈಯಲ್ಲಿ. ದೇವರು ತನ್ನ ಭಕ್ತರಿಗೋಸ್ಕರವಾಗಿ 2 ಸಂದರ್ಭಗಳಲ್ಲಿ ಏನು ಮಾಡಿದನ್ರಿ, ಸೂರ್ಯನನ್ನು ನಿಲ್ಲಿಸಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಸೂರ್ಯನನ್ನು ಹಿಂದಕ್ಕೆ ಕಳಿಸಿದಂಥ ಒಂದು ಸಂದರ್ಭ ಉಂಟು. ಅದು ನಾವು ನೋಡ್ತಾ ಇದ್ದೇವೆ ಹಿಜ್ಕೀಯನ ಒಂದು ಜೀವಿತದಲ್ಲಿ. ಯೆಹೋಶುವನ ಕಾಲದಲ್ಲಿ ಯುದ್ಧ ನಡೆದಾಗ ಸೂರ್ಯ ಚಂದ್ರನನ್ನು ಆತನೇನು ಮಾಡಿದಂತೆ ಒಂದೇ ಸ್ಥಳದಲ್ಲಿ ನಿಲ್ಲಿಸಿದ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾಸಾ ಸಂಸ್ಥೆಯವರು, ಅಮೆರಿಕದವರು, ಅವರು ಪರಿಶೋಧನೆ ಮಾಡ್ತಾ ಇರಬೇಕಾದ್ರೆ ಈ ಇಷ್ಟು ವರ್ಷಗಳ ನಡುವೆ ಒಂದು ದಿವಸ ಮಿಸ್ ಆಗ್ತಾ ಇದೆ ಎಂಬುದಾಗಿ ಅವ್ರು ಏನು ಮಾಡಿದ್ರಂತೆ, ಒಂದು ದಿವಸ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಎಂಬುದಾಗಿ ಅವ್ರು ರಿಸರ್ಚ್ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಅವ್ರು ಎಷ್ಟು ರಿಸರ್ಚ್ ಮಾಡಿದ್ರು ಕೂಡ ಅವ್ರಿಗೆ ಏನಾಗಲಿಲ್ಲಂತೆ, ಆ ಒಂದು ದಿವಸ ಯಾವುದು ಅಂತೇಳಿ ಅವ್ರಿಗೆ ಗೊತ್ತಾಗಲಿಲ್ಲ. ಆ ಸಮಯದಲ್ಲಿ ಅಲ್ಲಿಯೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಸತ್ಯವೇದದ ಬಗ್ಗೆ ಅರಿವಿರ್ತಕ್ಕಂಥ ವ್ಯಕ್ತಿ, ದೇವರ ಮಗನಾಗಿರ್ತಕ್ಕಂಥ ವ್ಯಕ್ತಿ, ಆತನು ಪಠಿಸ್ತಾ ಇರಬೇಕಾದ್ರೆ ದೇವರು ಆತನಿಗೆ ಈ ಎರಡು ಸಂಗತಿಗಳನ್ನು ತಿಳಿಯಪಡಿಸಿದಾಗ ಅವಾಗ ಅವರು ಒಂದು ನಿರ್ಧಾರಕ್ಕೆ ಬಂದರು. ಸತ್ಯವೇದವು ಸಂಪೂರ್ಣವಾಗಿ ಸತ್ಯವಾಗಿರುವಂಥದ್ದು ಆ ಮಿಸ್ ಆಗಿರ್ತಕ್ಕಂಥ ಒಂದು ದಿವಸ, ಅದು ಯೆಹೋಶುವನ ಕಾಲದಲ್ಲಿ ಮತ್ತು ಹಿಜ್ಕೀಯನ ಕಾಲದಲ್ಲಿ ಸೂರ್ಯ ಚಂದ್ರನ ದೇವರು ನಿಲ್ಲಿಸಿರ್ತಕ್ಕಂಥ ವಿಷಯದ ಕುರಿತಾಗಿ, ಸೂರ್ಯನನ್ನು ಪುನಃ ಹಿಂದಕ್ಕೆ ಕಳುಹಿಸಿರುವಂಥದ್ರ ವಿಷಯದ ಕುರಿತಾಗಿ ಇದೆ ಎಂಬುದಾಗಿ ಅವ್ರು ಏನು ಮಾಡಿದ್ರಿ, ನಿರ್ಧರಿಸಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಸಮಯ ನಾವು ಕಳೆದುಕೊಂಡ ಮೇಲೆ ಮತ್ತೆ ಬಾ ಅಂದರೆ ಬರುತ್ತಾ? ಆದರೆ ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಅವರ ದುಃಖದ ಸಮಯದಲ್ಲಿ ಅವರು ಇರುವಾಗ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ, ನೀನು ಗುಣ ಹೊಂದುವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ದೇವರು ಕುಂಬಾರನಾಗಿದ್ದಾನೆ, ಆತನ ಕೈಯಲ್ಲಿರ್ತಕ್ಕಂಥ ಜೇಡಿಮಣ್ಣು ನಾವಾಗಿದ್ದೇವೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಂಡು ಆತನ ಕೈಯಲ್ಲಿಯೇ ನಾವಿದ್ದೇವೆ ಎಂಬುದಾಗಿ ಆತನಿಗೆ ನಾವು ಮೊರೆ ಇಡುವಾಗ, ಆತನನ್ನು ಬೇಡುವಾಗ, ಆತನನ್ನು ಕೂಗುವಾಗ ಆತನು ಅದ್ಭುತಗಳನ್ನು ಏನು ಮಾಡ್ತಾನೆ ಜರುಗಿಸ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ 16ನೇ ವಚನದಲ್ಲಿ, 38ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಏನಂತೇಳಿ ಅಂತಂದರೆ, 15ನೇ ವಚನ ಓದಿಕೊಳ್ಳೋಣ. ನಾನು ಏನು ಹೇಳಲಿ, ಆತನು ನನಗೆ ಮಾತು ಕೊಟ್ಟು ತಾನೇ ನೆರವೇರಿಸಿದ್ದಾನೆ. ನನ್ನ ಆತ್ಮಕ್ಕೆ ಸಂಭವಿಸಿದ ದುಃಖವನ್ನು ಸ್ಮರಿಸುತ್ತಾ ನನ್ನ ಜೀವಮಾನದಲ್ಲೆಲ್ಲ ಮೆಲ್ಲಗೆ ನಡೆಯುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತು 17ನೇ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, 16ನೇ ವಚನದಲ್ಲಿ, ಯೆಹೋವನೇ, ಇಂಥ ಸಂಭವಗಳಿಂದ ಮನುಷ್ಯರು ಬದುಕುತ್ತಾರೆ, ಅವುಗಳಿಂದಲೇ ನನ್ನ ಆತ್ಮವು ಜೀವಿಸುತ್ತದೆ. ಈಗ ನನ್ನನ್ನು ಸ್ವಸ್ಥ ಮಾಡಿ ಬದುಕಿಸು. ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ನನ್ನ ಆತ್ಮವನ್ನು ನಾಶ ಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಸಾಯಲಿಕ್ಕಿರ್ತಕ್ಕಂಥ ಮನುಷ್ಯನಿಗೆ ಆತನು ದೇವರ ಮೇಲೆ ಆತುಕೊಂಡಾಗ ದೇವರಿಗೆ ಅಸಾಧ್ಯ ಯಾವುದಿಲ್ಲ ಎಂಬುದಾಗಿ ಆತನು ನೆನೆಸಿ ದೇವರನ್ನು ಬೇಡಿದಾಗ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನ ದುಃಖವನ್ನು ದೇವರು ಏನು ಮಾಡಿದ್ರಂತೆ, ತೆಗೆದು ಹಾಕಿದರು. ಆತನ ಆಯುಷನ್ನು ದೇವರು ಏನು ಮಾಡಿದ್ರಂತೆ, ಹೆಚ್ಚಿಸಿದ್ರು ಪ್ರೇರೆ. ಎಷ್ಟು ವರ್ಷಗಳು ಹೆಚ್ಚಿಸಿದ್ರು ಅಂತ ಹೇಳುತ್ತೆ ವಾಕ್ಯ, 15 ವರ್ಷಗಳಷ್ಟು ದೇವರ ಆಯುಷ್ಯನ್ನು ಹೆಚ್ಚಿಸಿದ್ರಂತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾಳೆಯೇ ಸಾಯಲಿಕ್ಕಿರ್ತಕ್ಕಂಥ ವ್ಯಕ್ತಿಯ ಜೀವಿತಕ್ಕೆ 15 ವರ್ಷಗಳು ಯಾಡ್ ಮಾಡಿದಾಗ, ನೀವು ಒಂದು ಸಾರಿ ನೆನೆಸ್ಕೊಡ್ರಿ, 15 ವರ್ಷದ ಹಿಂದೆ ನೀವು ಹೆಂಗಿದ್ರಿ, 15 ವರ್ಷಗಳ ಆದಮೇಲೆ ಇವಾಗ ನೀವು ಹೆಂಗಿದ್ದೀರಿ, ಇಲ್ಲಿ ನಡೆಸ್ಕೊಂಡ್ರೆ ಎಷ್ಟೋ ದೊಡ್ಡ ಸ್ಟೋರಿ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಅಷ್ಟು ಆಯುಷ್ಯನ್ನು ಯಾರಿಗೆ ಹೆಚ್ಚಿಸ್ತಾ ಇದ್ದಾರೆ, ಹಿಜ್ಕೀಯನಿಗೆ ಹೆಚ್ಚಿಸ್ತಾ ಇದ್ದಾರೆ ಪ್ರೇರ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಹಿಜ್ಕೀಯನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ. ನನ್ನ ದುಃಖವನ್ನು ನಾನು ಸ್ಮರಿಸುತ್ತಾ ನನ್ನ ಜೀವಮಾನದಲ್ಲಿ ನಾನು ಮೆಲ್ಲಗೆ ನಾನು ನಡಿತೀನಿ, ನನ್ನ ದುಃಖ ಅದನ್ನು ನನ್ನ ದೇವರು ಸುಖಕ್ಕಾಗಿ ಆತನು ಮಾರ್ಪಡಿಸಿದನು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ, ಹಾಡಿ ಹೊಗಳಿ ದೇವರನ್ನು ಕೊಂಡಾಡ್ತಾ ಇದ್ದಾನೆ ಪ್ರೇರ. ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ದೇವರು ನಿನ್ನ ದುಃಖದ ದಿನಗಳನ್ನು ಕೊನೆಗಾಣಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ನಿನ್ನ ದುಃಖಕ್ಕೆ ಕಾರಣವಾಗಿರುವಂಥ ರೋಗವನ್ನು ಅದು ಯಾವುದೇ ಆಗಿರಲಿ ದೇವರು ತೆಗೆದು ಹಾಕ್ತಾನೆ. ಪರಿಪೂರ್ಣವಾಗಿ ಆತನನ್ನು ನಂಬಿ ನೀನು ನಡೆದುಕೊಳ್ಳುವಂಥ ಮಗನಾದರೆ, ಆತನ ಮೇಲೆ ಪರಿಪೂರ್ಣವಾಗಿ ವಿಶ್ವಾಸ ಇಡುವಂಥ ವ್ಯಕ್ತಿ ನೀನಾದರೆ, ಒಂದು ಸಾರಿ ಯೇಸು ಸ್ವಾಮಿ ಬಳಿಗೆ ಒಬ್ಬ ತಂದೆ ಬರ್ತಾನೆ. ಮತ್ತಾಯನ ಬರೆಸುವಾರ್ತೆ 17ನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ, ಸ್ವಾಮಿಯ ಕಡೆಗೆ ಆ ವ್ಯಕ್ತಿ, ಆ ತಂದೆ ತನ್ನ ಮಗನ ಕುರಿತಾಗಿ ಬಂದಂಥ ಸಮಯದಲ್ಲಿ ಆ ಮಗನ ಕುರಿತಾಗಿ ಬೇಡ್ತಾ ಇದ್ದಾನೆ. ಏನಂತೇಳಿ ಅಂತಂದರೆ, ಸ್ವಾಮಿ ನಿನ್ನ ಕೈಲಿ ಆಗಿದ್ದರೆ ನನ್ನ ಮಗನನ್ನು ನೀನೇನು ಮಾಡು, ಸ್ವಸ್ಥ ಮಾಡಂತೇಳಿ. ಯಾಕಂದರೆ ಆ ತಂದೆ ತನ್ನ ಮಗನನ್ನು ಎಷ್ಟೋ ಸಾರಿ ಏನೆಲ್ಲ ಪ್ರಯತ್ನಪಟ್ಟು, ಏನೆಲ್ಲ ಮಗನಿಗೆ ಹುಷಾರಾಗಬೇಕಂತೇಳಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದಾನೆ. ಆದರೂ ಕೂಡ ಎಲ್ಲಿ ಕೂಡ ಏನಾಗ್ತಾ ಇಲ್ಲ, ಹುಷಾರಾಗ್ತಾ ಇಲ್ಲ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಬೆಟ್ಟದ ಮೇಲೆ ಇರುವಾಗ ತನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದಾಗ ಅವರ ಕೈಲಿಂದ ಆಗಲಾರ್ದಂಥದ್ದು ಸ್ಥಿತಿ ಅಲ್ಲಿರುವಾಗ, ಯಾಕಾಗಲಿಲ್ಲ ಅಂತಂದರೆ ಅವರು ಅಪನಂಬಿಕೆಯಲ್ಲಿ
ಆ ತಂದೆ ಮತ್ತು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇರುವಾಗ ಆ ಶಿಷ್ಯರ ಕೈಲಿ ಆಗಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಂಬುವವನಿಗೆ ಎಲ್ಲ ಆಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನೀನು ಪರಿಪೂರ್ಣವಾಗಿ ದೇವರನ್ನು ನಂಬುವುದೇ ಆದರೆ, ವಿಶ್ವಾಸ ಇಡುವುದೇ ಆದರೆ, ಖಂಡಿತವಾಗಿ ಆತನು ಎಲ್ಲ ಕಾರ್ಯಗಳನ್ನು ನಮಗೇನು ಮಾಡ್ತಾನಂತೆ, ಅನುಕೂಲ ಮಾಡ್ತಾನೆ. 17ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಎಂಬುದಾಗಿ ಹೇಳಿದಾದ ಮೇಲೆ ಯೇಸು ಆ ದೆವ್ವವನ್ನು ಗದರಿಸಿದ ಅಂಥ ಸಮಯದಲ್ಲಿ ಆ ಕ್ಷಣ ಆ ಹುಡುಗನಿಗೆ ಏನಾಯ್ತಂತೆ, ಸ್ವಸ್ಥವಾಯಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತೇವೆ, ನಾವು ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ ನಮಗೆ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿ ಇರ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲ ರೀ, ಅವ್ರಿಗೆ ಏನಿದೆ, ದುರಾತ್ಮ ಶಕ್ತಿ ಹಿಡಿದೆ, ದೆವ್ವ ಹಿಡಿದಿದೆ, ಗಾಳಿ ಹಿಡಿದಿದೆ ಅಂತ. ಹಲ್ಲೆಲೂಯಾ. ಕೆಲವೊಬ್ರು ಇದನ್ನು ನಂಬೋದಿಲ್ಲ, ಆದರೆ ಸತ್ಯವೇದ ಏನು ಮಾಡುತ್ತೆ ರೀ, ನಿಜ ಅದು ಇದೆ ಎಂಬುದಾಗಿ ಏನು ಮಾಡುತ್ತೆ, ಸಾರಿ ಹೇಳುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅವರು ಎಷ್ಟು ತೋರಿಸಿದರೂ ಕೂಡ ಹುಷಾರಾಗಲಾರದ ಸಮಯದಲ್ಲಿ ಪ್ರಾರ್ಥನಾ ಆಲಯಕ್ಕೆ ಬಂದಾಗ ದೇವರ ಒಂದು ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿದಾಗ ಅವರು ಎಷ್ಟೆಷ್ಟೋ ರಿಪೋರ್ಟ್ಸ್ಗಳನ್ನು ತೆಗೆದುಕೊಂಡು ಬಂದಿರ್ತಾರೆ. ಆದರೆ ದೇವರು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ ಸಮಯದಲ್ಲಿ ಅವರ ದುಃಖ, ಅಷ್ಟು ದಿವಸ ದುಃಖದಲ್ಲಿ ಇರ್ತಕ್ಕಂಥ ಅವರಿಗೆ ಒಂದು ಹೊಸದಾದಂಥ ಜೀವಿತವನ್ನು ಒದಗಿಸಿಕೊಡ್ತಾರೆ. ಪ್ರಿಯರೇ, ಗೊಂಡಿಗ್ನೂರ್ಲಿಂದ ಒಬ್ಬರು ಬರ್ತಾ ಇದ್ರು. ಅವರು ಬರಬೇಕಾದ್ರೆ ಅವರು ಬೇರೊಂದು ಊರಿನಲ್ಲಿ ಒಂದು ಹೋಟೆಲ್ ಮಾಡುತ್ತಾ ಅವ್ರು ಏನು ಮಾಡ್ತಾ ಇದ್ರು, ಜೀವನವನ್ನು ಸಾಗಿಸ್ತಾ ಇದ್ರು. ಊರಲ್ಲಿ ಅವರಿಗೆ ಸುಮಾರು 20 ರಿಂದ 22 ಎಕರೆಯಷ್ಟು ಹೊಲ ಇದೆ, ಸ್ವಂತ ಹೊಲ. ಆದರೂ ಕೂಡ ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಹೊಲ ಇದ್ದರೂ ಕೂಡ ಹೊಲವನ್ನು ಮಾಡಿಕೊಂಡು ಹೊಲದಲ್ಲಿ ಒಳ್ಳೆಯ ಬೆಳೆಯನ್ನು ತಕ್ಕೊಂಡು ಜೀವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಬೇರೊಂದು ಊರಿಗೆ ಹೋಗಿದ್ದಾರೆ, ಬಳ್ಳಾರಿ ಒಂದು ಜಿಲ್ಲೆಯ ಕಡೆಗೆ ಹೋಗಿ ಅವರು ಅಲ್ಲಿ ಇರುವಂಥ ಸಮಯದಲ್ಲಿ ಅವರು ಒಂದು ಮರಣಕರವಾದಂಥ ಕಾಯಿಲೆ ಬಂತು. ಅಲ್ಲಿ ಬಳ್ಳಾರಿಯಲ್ಲಿರ್ತಕ್ಕಂಥ ವೈದ್ಯರು ಹೇಳಿದ್ರು, ಇನ್ನು ಇವರು ಉಳಿಯಲ್ಲ, ಇವ್ರನ್ನ ಏನು ಮಾಡಿರಿ, ಮನೆಗೆ ಕರೆದುಕೊಂಡು ಹೋಗ್ರಿ ಅಂತೇಳಿ. ಆ ಸಮಯದಲ್ಲಿ ಆ ಕುಟುಂಬದಲ್ಲಿ ಭಾಳ ದುಃಖ. ಅಮ್ಮನಿಗೆ ಇರ್ತಕ್ಕಂಥ ಒಬ್ಬೇ ಒಬ್ಬ ಮಗ, ತಂದೆಯವರು ತೀರಿ ಹೋಗಿದ್ದಾರೆ, ಅವರ ಸಹೋದರರಿದ್ದಾರೆ, ಅವರಿಗೆ ಇರ್ತಕ್ಕಂಥ ಒಬ್ಬೇ ಒಬ್ಬ ವಂಶದ ಕುಡಿಪ್ರಿಯರು. ಆ ಸಮಯದಲ್ಲಿ ಆ ತಾಯಿ ಅಲ್ಲಿಗೆ ಅಪ್ಪವರು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಪ್ರಾರಂಭದ ದಿವಸಗಳಲ್ಲಿ ಮೃತ್ಯುಂಜಯ ಮಠದಲ್ಲಿ ಆಗಿರ್ತಕ್ಕಂಥ ಒಂದು ಅದ್ಭುತ ಪ್ರೇರೆ. ಆ ಸಮಯದಲ್ಲಿ ಆ ಒಂದು ಗ್ರಾಮಕ್ಕೆ ಹೋದಾಗ ಆ ತಾಯಿ ಕಣ್ಣೀರಿನಿಂದ, ನೋವಿನಿಂದ ತನ್ನ ಮಗನಲ್ಲಿ ಆಗಿರ್ತಕ್ಕಂಥ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದಾರೆ ಅಪ್ಪವರಿಗೆ ಹೇಳಿಕೊಂಡಾಗ ಅಪ್ಪವ್ರು ಹೇಳಿದ್ರು, 7 ವಾರಗಳನ್ನು ನಿನ್ನ ಮಗನ ಏನು ಮಾಡಮ್ಮ, ಕಳಿಸು ಆಲಯಕ್ಕೆ, ಖಂಡಿತವಾಗಿ ದೇವರು ಸ್ವಸ್ಥ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರ ನಂಬಿಕೆಯಿಂದ ಕೆಲವೊಂದು ಸಂದರ್ಭಗಳಲ್ಲಿ ಅವರಲ್ಲಿ ಇಷ್ಟೆಲ್ಲ ಕಡೆಗೆ ತಿರುಗಾಡಿದ್ವಿ, ಏನೆಲ್ಲ ಕಾರ್ಯಗಳನ್ನು ಮಾಡಿದ್ವಿ, ವೈದ್ಯರು ಹೇಳ್ಬಿಟ್ಟಿದ್ದಾರೆ ಇನ್ನೂ ಉಳಿಯುವ ಹಾಗಿಲ್ಲ, ಆ ಕಾಯಿಲೆ ದೊಡ್ಡದು ಎಂಬುದಾಗಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆ ತಾಯಿ ನೋಡ್ರಿ, ಆಕೆಯಲ್ಲಿರ್ತಕ್ಕಂಥ ನಂಬಿಕೆ ಇಲ್ಲ, ಖಂಡಿತವಾಗಿ ದೇವರು ಸ್ವಸ್ಥ ಮಾಡ್ತಾನೇನು, ದೇವರ ಕುರಿತಾಗಿ ಅಷ್ಟು ಅವಗಾಹನೆ ಆ ಸಮಯದಲ್ಲಿ ಅವರಿಗೆ ಇಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆ ತಾಯಿ ನನ್ನ ಮಗ ಬದುಕುಳಿದ್ರೆ ಸಾಕು ಅಂತೇಳಿ ಏನು ಮಾಡಿದ್ರಂತೆ, ಆಲಯಕ್ಕೆ ಕಳಿಸಿದಂಥ ಸಮಯದಲ್ಲಿ 7 ವಾರಗಳಲ್ಲಿ ದೇವರು ಅದ್ಭುತವಾದಂಥ ಕಾರ್ಯವನ್ನು ಜರುಗಿಸಿದ್ರು. ಯಾವ ವ್ಯಕ್ತಿ ಸಾಯ್ತಾರಂತ ಹೇಳಿದ್ರು ಆ ವ್ಯಕ್ತಿ ಇಂದಿಗೂ ಕೂಡ ನಮ್ಮ ಮಧ್ಯದಲ್ಲಿ ಜೀವಿತರ ಸಂಖ್ಯೆಯಲ್ಲಿ ಏನು ಮಾಡಿದಾನೆ, ದೇವರು ಇರಿಸಿದಾನೆ, ಎಣಿಸಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸರ. ಕಾರಣ ಒಂದೇ ಪ್ರಿಯರೇ, ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದು ಇಲ್ಲ. ಈ ತಂದೆ ಕೂಡ ದುಃಖದಿಂದ ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಆ ದೆವ್ವವನ್ನು ಗದರಿಸಿದಾಗ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಂದು ದುರಾತ್ಮ ಶಕ್ತಿ ಅವನನ್ನು ಬಿಟ್ಟು ಓಡಿ ಹೋದಾಗ ಅವನಿಗಿರುವಂಥ ಮೂರ್ಛ ರೋಗವೆಲ್ಲ ಏನಾಯ್ತಂತೆ, ಬಿಟ್ಟು ಹೋಯ್ತು, ತೊಲಗಿ ಹೋಯ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಇವತ್ತಿನ ದಿವಸ ಕೂಡ ನಮ್ಮ ಮಧ್ಯದಲ್ಲಿ ಗೊಂಡಿಗ್ನೂರು ಬಸವನಗೌಡ ದೊಡ್ಡಪ್ಪರು ಇದ್ದಾರಲ್ವ, ಅವ್ರದ್ದೇ ನಾನು ಹೇಳಿರುವಂಥದ್ದು ಪ್ರಿಯರೇ. ಅವರು ಸಾಯುವಂಥ ಸ್ಥಿತಿಗೆ ಹೋಗಿದ್ರು. ಅವ್ರು ಯಾವಾಗಲೂ ಸಾಯ್ತಿದ್ರು 2007-8ರಲ್ಲಿ. ಆದರೆ ದೇವರು ಇವತ್ತಿನವರೆಗೂ ಕೂಡ ಅವ್ರನ್ನ ಏನು ಮಾಡಿದ್ದಾನೆ, ಬದುಕಿಸಿದಾನೆ. ಅದು ಒಂದು ಸಾಕ್ಷಿ ಅಲ್ಲ, ಅಂತಹ ಸಾವಿರಾರು ಸಾಕ್ಷಿಗಳು ಮೃತ್ಯುಂಜಯ ಮಠದಲ್ಲಿ ಇದಾವೆ ಪ್ರಿಯರೇ. ಕಾರಣ ಒಂದೇ, ದೇವರು ನಮ್ಮ ಜೀವಿತವನ್ನು ದುಃಖದಿಂದ ಏನು ಮಾಡ್ತಾನೆ, ಸುಖದ ಕಡೆಗೆ ನಡೆಸ್ತಾನೆ. ಅದಕ್ಕಾಗಿ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ನೀವು ನನ್ನ ಬಳಿಗೆ ಬರುವುದೇ ಆದರೆ, ನನ್ನ ನಾಮದಲ್ಲಿ ನೀವು ಬೇಡುವುದೇ ಆದರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬರುವುದೇ ಆದರೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತೇನೆ, ನೀವು ನನ್ನನ್ನೇ ನೋಡುವವರಾಗಿ ಇರಬೇಕು. ಹಲ್ಲೆಲೂಯಾ. ಅನೇಕರು ಏನು ಮಾಡ್ತಾರೆ, ಕೆಲವು ದಿವಸಗಳು ದೇವರನ್ನು ನೋಡ್ತಾರೆ, ಆಮೇಲೆ ಅಕ್ಕಪಕ್ಕದ ಸ್ಥಿತಿಗತಿಗಳನ್ನು, ಆ ಸಮಸ್ಯೆಗಳನ್ನು ನೋಡುವಾಗ ಅವರು ಖಂಡಿತವಾಗಿ ಏನಾಗ್ತಾರೆ, ಸೋಲಿನ ಕಡೆಗೆ ಹೋಗುವವರು ಆಗ್ತಾರೆ ಪ್ರೇರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಸಮಸ್ಯೆಯನ್ನು ನೋಡಬೇಡ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾವೊಂದು ಕಷ್ಟಕರವಾದಂಥ ಸ್ಥಿತಿಗತಿಗಳನ್ನು ನೋಡಬೇಡ. ಇದಕ್ಕೇನು ಒಂದು ವೇಳೆ ಕಾಯಿಲೆ ಬಂದಿದೆಯಲ್ಲ, ನನ್ನ ಒಂದು ಬೆನ್ನಿನ ಮೇಲೆ ಆ ಒಂದು
ಗಡ್ಡೆ ಆಗಿದೆಯಲ್ವಾ, ಅದು ನಾನು ಹಂಗೆ ಇರುತ್ತೆ, ನಾನು ಆಯ್ತು ನಾನು ಸತ್ತೋಗ್ಬಿಡ್ತೀನಿ ಅಂತೇಳಿ ಒಂದು ವೇಳೆ ಕಾಯಿಲೆಯನ್ನೇ ನೋಡಿದರೆ ಅವನು ದೇವರನ್ನು ನೋಡಲಾರ್ದೇ ಇದ್ದಿದ್ರೆ ಅವನು ದುಃಖದಲ್ಲಿಯೇ ಸಾಯಬೇಕಾಗಿತ್ತು. ಆದರೆ ಅವನಿಗೆ ಎಲ್ಲೋ ಒಂದು ನಿರೀಕ್ಷೆ ಇತ್ತು, ಎಲ್ಲೋ ಒಂದು ನಂಬಿಕೆ ಇತ್ತು, ಎಲ್ಲೋ ಒಂದು ವಿಶ್ವಾಸ ಇತ್ತು. ನಾನು ದೇವರನ್ನು ನಂಬಿದಂಥ ಮಗನು, ನನ್ನನ್ನು ದೇವರು ಅರಸನನ್ನಾಗಿ ಮಾಡಿದ್ದಾನೆ, ದೇವರಿಗಾಗಿ ನಾನು ಅರಸನಾಗಿರುವಾಗ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದೇನೆ, ದೇವಾಲಯದ ಕುರಿತಾಗಿ ಕಾರ್ಯಗಳನ್ನು ಮಾಡಿದ್ದೇನೆ, ಜನರನ್ನು ದೇವರ ಕಡೆಗೆ ನಡೆಸಿದ್ದೇನೆ, ಅದಕ್ಕಾಗಿ ದೇವರು ನನಗೆ ಅವಕಾಶ ಕೊಡ್ತಾನೆ ಎಂಬುದಾಗಿ ಆತನ ನೆನೆಸಿ ದೇವರಿಗೆ ಮೊರೆ ಇಟ್ಟಾಗ ದೇವರು ಆತನ ಮೊರೆಯನ್ನು ಲಾಲಿಸಿ ಆಲಿಸಿ ಅದ್ಭುತವನ್ನು ಏನು ಮಾಡಿದ್ರಿ, ಜರುಗಿಸಿದ್ರು. ಪ್ರಿಯರೇ, ಇವತ್ತು ಕೂಡ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತವನ್ನು ಮಾಡ್ತಾರೆ. ನಿನ್ನ ದುಃಖವನ್ನು ದೇವರು ಏನು ಮಾಡ್ತಾನೆ, ಕೊನೆ ಕಾಣಿಸ್ತಾನೆ. ನಿನ್ನ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ರೋಗವನ್ನು, ಬಾಧೆಯನ್ನು, ಅವಮಾನವನ್ನು, ಚಿಂತೆಯನ್ನು ದೇವರು ದೂರ ಮಾಡ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ, ಸತ್ಯವೇದ ಹೇಳುತ್ತೆ, ನಾವು ಚಿಂತಿಸುವಂಥದ್ದು ಬೇಡ, ಭಯಪಡುವಂಥದ್ದು ಬೇಡ, ದೇವರನ್ನು ನಿತ್ಯ ಪ್ರಕಾಶವಾಗಿ ನಾವೇನು ಮಾಡೋಣ, ಇರಿಸಿಕೊಳ್ಳುವವರು ಆಗೋಣ. ದೇವರ ಸನ್ನಿಧಾನದಲ್ಲಿಯೇ ಜೀವಿಸುವಂಥ, ದೇವರ ಸನ್ನಿಧಾನದಲ್ಲಿಯೇ ಬೆಳೆಯುವಂಥ ಮಕ್ಕಳಾಗಿ ನಾವು ಇರುವುದೇ ಆದರೆ ಖಂಡಿತವಾಗಿ ನಮಗೊಂದು ನಿರೀಕ್ಷೆ, ಒಂದು ಜೀವಿತ ಇದೆ. ಹಲ್ಲೆಲೂಯಾ. ಎಂಥ ಜೀವಿತ ಇದೆ ರೀ? ಆಶೀರ್ವಾದದ ಒಂದು ಜೀವಿತ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾವು ಯಾವ ವಿಷಯದ ಕುರಿತಾಗಿ ಏನಾಗಬಾರ್ದು, ಭಯ ಪಡಬಾರ್ದು, ದಿಗಿಲು ಪಡಬಾರ್ದು. ಆಯಿತು, ಅದು ನನ್ನನ್ನು ಮುಳುಗಿಸಿ ಬಿಡುತ್ತೆ ಅಂತೇಳಿ ನಾವು ಹೆದರಿಕೆಯಿಂದ ಇರಬಾರ್ದು. ನಾವು ಎಲ್ಲಿದ್ದರೂ ಕೂಡ ನನ್ನ ಜೊತೆಗೆ ಯೇಸು ಇದ್ದಾನೆ ಎನ್ನುವಂಥ ನಂಬಿಕೆಯಲ್ಲಿ ಇರಬೇಕು. ಈ ಒಂದು ಹಾಡು ಹಾಡಿದ್ರಲ್ಲ, ನಾನು ತಲೆ ತಗ್ಗಿಸಿದಾಗ ನನ್ನ ಜೊತೆಯಲ್ಲೇ ನೀನು ಇದ್ದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಅಗ್ನಿಯಲ್ಲಿರುವಾಗ ದೇವರು ಅಲ್ಲಿಯೂ ಅವರ ಸಂಗಡ ಇದ್ರು. ಯೋಸೇಫನ ಸೆರೆಮನೆಯಲ್ಲಿರುವಾಗ ಯೋಸೇಫನ ಸಂಗಡಲ್ಲೂ ಕೂಡ ದೇವರು ಇದ್ರು. ಹಲ್ಲೆಲೂಯಾ. ಸಿಂಹಗಳ ಗವಿಗಳಲ್ಲಿ ದಾನಿಯೇಲನನ್ನು ಹಾಕಿದಾಗ ಅಲ್ಲಿಯೂ ದೇವರು ತನ್ನ ದೂತನನ್ನು ಕಳುಹಿಸಿದರು. ದೇವರು ಆತನ ಕೈ ಬಿಡೋದಿಲ್ಲ ಎಂಬುದಾಗಿ ಹೇಳಿದ ಮೇಲೆ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಹಿಜ್ಕೀಯನು ಹೇಳಿದಂಥ ಮಾತು ಏನಂತೇಳಿ, ಆತನು ನನಗೆ ಮಾತು ಕೊಟ್ಟು ತಾನು ತನ್ನ ಮಾತನ್ನು ಏನು ಮಾಡಿದ್ದಾನೆ, ನೆರವೇರಿಸಿದ್ದಾನೆ. ಆತನು ಮಾತು ಕೊಟ್ಟಿದ್ದಾನೆ, ಭಾಷೆ ಕೊಟ್ಟಿದ್ದಾನೆ, ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರುವುದು ಅಂತೇಳಿ. ಹಲ್ಲೆಲೂಯಾ. ನಿಮ್ಮ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಕಾರ್ಯಗಳೆಲ್ಲ ತೊಲಗಿಸಲ್ಪಟ್ಟು ನಿಮಗೆ ಸಂತೋಷವಾಗುವುದು, ನಿಮಗೆ ಸ್ವಸ್ಥ ಆಗುವುದು, ನಿಮಗೆ ವಿಮೋಚನೆ ಆಗುವುದು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಜೆಯ ದುಃಖವೆಂಬುದು ನಮ್ಮ ಬಳಿಗೆ ಬಂದು ಇಳಿದರೂ ಕೂಡ ಮುಂಜಾನೆಯೇ ಹರ್ಷಧ್ವನಿ ಬರುವುದು ಎಂಬುದಾಗಿ 30ನೇ ಕೀರ್ತನೆ ಅನಿಸುತ್ತೆ. ಒಂದು ಸಾರಿ ಓದಿಕೊಳ್ಳೋಣ. ಐದನೇ ವಚನ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು ಎಂಬುದಾಗಿ. ನೋಡ್ರಿ, ದುಃಖ ಸ್ವಲ್ಪ ಹೊತ್ತು, ಆದರೆ ದೇವರು ಕೊಡುವಂಥ ಸಂತೋಷ ಶಾಶ್ವತವಾಗಿರುವಂಥದ್ದು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ, ನೀನು ಒಂದು ವೇಳೆ ರೋಗದ ಮೂಲಕವಾಗಿ ಹೋಗುವಾಗ ಆ ರೋಗದ ಒಂದು ಕಾರಣ, ನಿನ್ನ ರೋಗ ನಿನ್ನನ್ನು ಮರಣದ ಸಮೀಪಕ್ಕೆ ನಡೆಸಿದಾಗ ಆ ಸಮಯದಲ್ಲಿ ನಿನ್ನಲ್ಲೇ ಆಗಿರುವಂಥ ಒಂದು ದುಃಖ, ಅದು ಮುಂದೆ ನಿನ್ನನ್ನು ದೇವರು ಏನು ಮಾಡ್ತಾನೆ, ನಿನ್ನ ದೇವ್ರ ಬಳಿಗೆ ಬರುವಾಗ ಸುಖವಾಗಿ ಆತನ ಏನು ಮಾಡ್ತಾನೆ, ಮಾರ್ಪಡಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಹಿಜ್ಕೀಯನಲ್ಲಿ ಒಂದು ಹೊಸದಾದಂಥ ಬದಲಾವಣೆಯನ್ನು ದೇವರು ಏನು ಮಾಡಿದರು, ತೆಗೆದುಕೊಂಡು ಬಂದರು. ಸಾಯಲಿಕ್ಕಿರ್ತಕ್ಕಂಥ ಮನುಷ್ಯನಿಗೆ ದೇವರು ಮರುಜೀವವನ್ನು ಆತನಿಗೆ ನೀಡಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಮರಣ ಅಂದ ತಕ್ಷಣ ಎಲ್ಲರಿಗೂ ಕೂಡ ನಮಗೇನಾಗುತ್ತೆ, ಭಯ ಆಗುತ್ತೆ. ಹಲ್ಲೆಲೂಯಾ. ಎಲ್ಲ ನೋವುಗಳಿಗಿಂತ ಎದೆ ನೋವು ಬಂದಾಗ ಮನುಷ್ಯ ಭಾಳ ಭಯ ಪಡೋದು. ಹಲ್ಲೆಲೂಯಾ, ಪ್ರೈಸ್. ಯಾಕಂದರೆ ಮಿಷನ್ ಆನ್ ಆಗಿದೆ, ಅದು ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ. ಹಲ್ಲೆಲೂಯಾ. ಮೋಟ್ರ್ ಆನ್ ಆಗಿದೆ, ಅದು ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಈಗ ಕೆಲವೊಂದು ಗ್ಯಾಸ್ಟ್ರಿಕ್ ಕೂಡ ಕೆಲವೊಬ್ರು ಎದೆ ನೋವು ಅನ್ಕೊಂತಾರೆ. ಗ್ಯಾಸ್ಟ್ರಿಕ್ಕೇ ಬೇರೆ, ಹಾರ್ಟ್ ಪ್ರಾಬ್ಲಮೇ ಬೇರೆ. ಅದು ಬಂದಾಗ ಆ ಒಂದು ಭಾಗದಲ್ಲಿ ಚುಚ್ಚುವಂಥ ಸ್ಥಿತಿ ಆಗುತ್ತೆ. ಯಾಕಂದರೆ ಇವತ್ತೆಲ್ಲ ಮಸಾಲೆ ಐಟಮ್ಗಳು ಜಾಸ್ತಿ ಬಳಸ್ತಾರೆ. ಕೆಲವೊಂದು ಏನಂತ ಹೇಳ್ತೀವಿ, ಈ ಆವತ್ತಿನ ದಿವಸಗಳಲ್ಲಿ ಆಹಾರದ ಪದ್ಧತಿನೇ ಬೇರೆ ಇತ್ತು, ಇವತ್ತು ಆಹಾರ ಪದ್ಧತಿನೇ ಬೇರೆ. ಆವತ್ತು ಹೊಲಗಳಲ್ಲಿ ಬೆಳೆ ಹಾಕಿದರೆ ಎಣ್ಣೆ ಗೊಬ್ಬರ ಜಾಸ್ತಿ ಆಗ್ತಿರಲಿಲ್ಲ, ಕೆಮಿಕಲ್ ಜಾಸ್ತಿ ಆಗ್ತಿರಲಿಲ್ಲ. ಇವತ್ತು ಏನು ಮಾಡ್ತಾ ಇದ್ದಾರೆ, ಕೆಮಿಕಲ್ ಜಾಸ್ತಿ ಹಾಕ್ತಾರೆ. ಯಾವುದು ಮೆಣಸಿನಕಾಯಿಗಂತೂ 2 ದಿವಸಕ್ಕೊಮ್ಮೆ ಏನು ಮಾಡ್ತಾರೆ, ಈ ಎಣ್ಣೆ ಹೊಡಿತಾರೆ. ಅಲ್ಲಿ ಈ ಗದ್ದೆಗಳಿಗಂತ ನಾನು ಅನ್ಕೊತೀನಿ, ಆ ಎಣ್ಣೆ ಹೊಡೆದಿದ್ದಾದ್ಮೇಲೆ ಅದನ್ನೆಲ್ಲ ನಾವು ತಿನ್ನೋದು. ಅದಕ್ಕಾಗಿ ರೋಗಗಳು ಏನಾಗಿದ್ದಾವೆ, ಹೆಚ್ಚೆಚ್ಚಾಗಿ ಮನುಷ್ಯರನ್ನು ಏನು ಮಾಡ್ತಾ ಇದ್ದಾವ್ರಿ, ಕಾಡಿಸ್ತಾ ಇದ್ದಾವೆ ಪ್ರಿಯರೇ, ಪೀಡಿಸ್ತಾ ಇದ್ದಾವೆ ಪ್ರಿಯರೇ. ನಾವು ಅಂದುಕೊಳ್ತಾ ಇದ್ದೀವಿ ನಾವು ಒಂದು ಹೊಸದಾದಂಥ ಒಂದು ಏನಂತ ಹೇಳ್ತಾ ಇದ್ದೇವೆ, ಆಧುನೀಕರಣದ ಕಡೆಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಆದರೆ ಆಧುನೀಕರಣ ಏನಿಲ್ಲ, ನಾವು ಇನ್ನೂ ಕೂಡ ನಾವು ಹೊಸದ ಏನೇನೇನನ್ನು ಕಂಡುಹಿಡ್ತಿದ್ದೇವೋ ಆ ಹೊಸತನವುಗಳಿಂದ ನಮಗೆ ಮುಕ್ಕು ಎನ್ನುವಂಥದ್ದು ಬರ್ತಾ ಇದೆ. ಹಲ್ಲೆಲೂಯಾ,
ಪ್ರೈಸ್ ಲಾರ್ಡ್. ಇವತ್ತು ಮೊಬೈಲ್ ಒತ್ತಿ ಕೈ ನೋವು. ಒಂದು 20 ವರ್ಷದಿಂದ ಮೊಬೈಲೆಲ್ಲ ಯಾವುದು ಅಲ್ಲಿ ನೋಡಿ ನೋಡಿ ಕಣ್ಣು ನೋವು ಬರ್ತಾ ಇದೆ. ಅವು ಅಲ್ಲಿರ್ತಕ್ಕಂಥ ಕೆಲವೊಂದು ದೃಶ್ಯಗಳು ಮನುಷ್ಯನನ್ನು ಗಲಿಬಿಲಿಗೆ ಒಳಪಡಿಸಿದಾಗ ಅವನ ಆಲೋಚನೆಗಳು ಇವತ್ತಿನ ದಿವಸದಲ್ಲಿ ಕೈಯಲ್ಲಿ ಮೊಬೈಲ್ ಇರೋದರಿಂದ ಅನೇಕರು ಕೆಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ಯೌವನಸ್ಥರಂತ ಭಯಂಕರವಾದಂಥ ಸ್ಥಿತಿಯಲ್ಲಿ ಅವರು ಜಾರಿ ಹೋಗ್ತಾ ಇದ್ದಾರೆ. ಕಾರಣ ಒಂದೇ, ಅವರು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಕೆಲವು ನೂತನವಾಗಿರ್ತಕ್ಕಂಥ ತಂತ್ರಜ್ಞಾನಗಳಿಂದ ಮನುಷ್ಯನಿಗೆ ಒಳಿತಿಗಿಂತ ಕೇಡೆ ಎನ್ನುವಂಥದ್ದು ಏನಾಗಿದೆ, ಹೆಚ್ಚಾಗಿ ಕಾಣಿಸ್ತಾ ಇದೆ ಪ್ರೇಯರ್. ಹಲ್ಲೆಲೂಯಾ ಪ್ರೇಸ್. ಅದಕ್ಕಾಗಿ ನಾವು ಇಂದಿನ ದಿವಸಗಳು ಅದರ ಸಲುವಾಗಿ ಓಲ್ಡ್ ಏನಂತೀವಿ ಅದು, ಓಲ್ಡ್ ಏಜ್ ಈಸ್ ಅ ಗೋಲ್ಡ್ ಏಜ್ ಅಂತ. ಹಲ್ಲೆಲೂಯಾ. ಹಳೆಯ ದಿನಗಳು, ಹಳೆಯ ದಿವಸಗಳು ಹೆಂಗೆ ಅವು ಬಂಗಾರದ ದಿವಸಗಳಿದ್ದಂಗೆ. ಹಲ್ಲೆಲೂಯಾ ಪ್ರೇಸ್. ಹೊಸ ದಿವಸಗಳು ಬರ್ತಾ ಇರ್ತವೆ. ಆ ಹೊಸ ದಿವಸಗಳಲ್ಲಿ ಅನೇಕವಾಗಿರ್ತಕ್ಕಂಥ ಹೊಸದಾದಂಥ ಅಪಾಯಗಳು ಕೂಡ ಬರ್ತಾ ಇರ್ತವೆ ಪ್ರೇಯರ್. ಮನುಷ್ಯನು ಮಾಡಿರುವಂಥದ್ದು ಎಲ್ಲದರಿಂದ ಅಪಾಯ ಇದೆ, ಆದರೆ ದೇವ್ರು ಮಾಡಿರುವಂಥದ್ರಿಂದ ಅಪಾಯ ಇಲ್ಲ. ಹಲ್ಲೆಲೂಯಾ. ದೇವರು ನಮಗೆ ಯಾವಾಗಲೂ ಕೂಡ ಒಳಿತನ ಮಾಡಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಸಂಜೆಗೆ ದುಃಖ ಬಂದರೂ ಕೂಡ ಮುಂಜಾನೆಯ ದೇವರು ಪುನಃ ಹರ್ಷಧ್ವನಿಗೈಯುವಾಗಿ ಮಾಡ್ತಾನೆ. ಯಾಕಂದರೆ ಆತನು ನಿತ್ಯ ಕೋಪಿಸುವಂಥ ದೇವರಲ್ಲ, ಆತನ ಕೋಪ ಕ್ಷಣ ಮಾತ್ರ. ಹಲ್ಲೆಲೂಯಾ. ಅಯ್ಯಪ್ಪ ತಪ್ಪು ಮಾಡಿರ್ತಾನೆ, ದೇವಪ್ಪರು ಗದರಿಸಿರ್ತಾರೆ, ಹಂಗೆ ಅದೇ ವರ್ಷ ಇಡೀ ಅಲ್ಲ, 15 ವರ್ಷ ಆಯ್ತು ಚಿಕ್ಕವರಿಗೆ ತಪ್ಪು ಮಾಡಿದ ಸಾಯೋವರೆಗೂ ಕೂಡ ಅದೇ ಕೋಪದಲ್ಲಿರ್ತಾರೆ ಅವರು. ಕೋಪ ಸ್ವಲ್ಪ ಹೊತ್ತು, ಯಾಕಂದರೆ ಅವರ ಕರುಳಿನ ಕುಡಿ. ಅದರಂಗೆ ದೇವರ ಮಕ್ಕಳು ನಾವು. ಹಲ್ಲೆಲೂಯಾ. ಆತನ ಮಕ್ಕಳಾದಂಥ ನಮ್ಮ ಮೇಲೆ ಒಂದು ವೇಳೆ ನಾವು ತಪ್ಪಿ ಹೋದಾಗ ಸ್ವಲ್ಪ ಹೊತ್ತು ಆತನ ಕೋಪ ಮಾಡಿಕೊಂಡ್ರೂ ಕೂಡ ಮತ್ತೆ ಆತನ ಕೋಪ ಆತನು ತೊಲಗಿಸಿದಾಗ ಮತ್ತೆ ನಮಗೇನಾಗುತ್ತೆ ರೀ, ಸಂತೋಷ ಬರುತ್ತೆ, ಸುಖ ಬರುತ್ತೆ, ನೆಮ್ಮದಿ ಬರುತ್ತೆ, ಹರ್ಷಧ್ವನಿ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಕಾಣಬರುತ್ತೆ ಪ್ರೇಯರ್. ಇರುವಂಥ ಕತ್ತಲೆ ಸ್ವಲ್ಪ ಹೊತ್ತೆ, ಆದರೆ ಮತ್ತೆ ನಾವು ಬೆಳಕಿನಲ್ಲಿಯೇ ಜೀವಿಸುವವರಾಗಿ ಇರ್ತೀವಿ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ದುಃಖವನ್ನು ದೇವರು ಕೊನೆಗಾಣಿಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ನಿನ್ನ ದುಃಖವನ್ನು ದೇವರು ತೆಗೆದು ಹಾಕಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ನಿನ್ನ ದುಃಖದ ನಿಮಿತ್ತವಾಗಿ ನೀನು ಏನೆಲ್ಲ ಪಾಡನ್ನು ಪಟ್ಟಿದೆಯೋ ಅದೆಲ್ಲವನ್ನು ನಿನ್ನ ಜೀವಿತದಿಂದ ಆತನು ತೊಲಗಿಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ನೀನು ಒಂದು ಸಮಯದಲ್ಲಿ ಭಯಂಕರವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನೀನು ವಾಸ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಮನೆಯಲ್ಲಿ ಭಯಂಕರವಾದಂಥ ಹೆಗ್ಣಗಳು, ಇಲಿಗಳು, ಹಾವುಗಳು, ಯಾವ ಸಮಯದಲ್ಲಿ ಏನಾಗುತ್ತೋ ಸಡನ್ನಾಗಿ ಮಳೆ ಬಂದಾಗ ರಾತ್ರಿಯೆಲ್ಲ ಸೋರುವಂಥ ಒಂದು ಸ್ಥಿತಿ ಜಸ್ಟ್ ಇಮ್ಯಾಜಿನ್ ಮಾಡಿಕೊಡ್ರಿ. ಹಲ್ಲೆಲೂಯಾ. ಅಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥ ನೀನು ಕೆಲವೊಂದು ವರ್ಷಗಳಾದ ಮೇಲೆ ನೀನು ಏನಾಗ್ತೀಯ, ಒಳ್ಳೆಯ ಒಂದು ಸ್ಥಿತಿಯ ಕಡೆಗೆ ಬಂದಾಗ ಆ ದಿವಸಗಳನ್ನು ನೆನೆಸಿದಾಗ ನಿನಗೇನಾಗುತ್ತೆ, ಮೈ ಜುಮ್ ಅನ್ನತ್ತೆ. ಅಲ್ಲಿ ಯಾಕೆ ಹೇಳ್ರಿ, ಬಾಬು ಒಂದು ವೇಳೆ ನಾನು ದುಃಖಪಟ್ಟೀನಿ, ಆದರೆ ನನ್ನ ಮಕ್ಕಳಾದರೂ ಇವತ್ತಿನ ದಿವಸ ಸುಖದಲ್ಲಿದ್ದಾರೆ. ನಾನು ಅಂತಹ ಕಷ್ಟದಲ್ಲಿದ್ದೆ, ಇವತ್ತು ನನ್ನನ್ನಾದರೂ ದೇವರೇನು ಮಾಡಿದ್ದಾನೆ, ಮೇಲ್ತರಕ್ಕೆ ಆತನು ನಡೆಸಿದ್ದಾನೆ. ಹಲ್ಲೆಲೂಯಾ ಪ್ರೇಸ್. ಅಂತಹ ಸ್ಥಿತಿಯಿಂದ ದೇವರು ನಿನ್ನನ್ನು ಬೇರೆ ಸ್ಥಿತಿಗೆ ನಡೆಸ್ತಾನಲ್ವಾ, ಅದನ್ನು ದೇವ್ರು ಏನು ಮಾಡ್ತಾ ಇದ್ದಾನೆ ರೀ, ನಿನ್ನ ಜೀವಿತದಲ್ಲಿ ಇವತ್ತಿನ ದಿವಸ ಆ ಒಂದು ಸ್ಥಿತಿ ನಿನಗೆ ದುಃಖವಾದಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು, ಆದರೆ ಮುಂದೆ ಇರ್ತಕ್ಕಂಥ ನಿನ್ನ ಸ್ಥಿತಿ, ನಿನ್ನ ವೈಭವದ ಒಂದು ಸ್ಥಿತಿ, ಅದು ಬೇರೆ ಥರವಾಗಿ ಅದೇನು ಮಾಡಲಿಕ್ಕಿದೆ, ಕಾಣಿಸ್ಲಿಕ್ಕಿದೆ. ಹಲ್ಲೆಲೂಯಾ ಪ್ರೈಸ್. ಇದೇ ಮನೆಯನ್ನು ತೆಗೆದುಕೊಳ್ಳ್ರಿ, ಒಂದು 2 ತಿಂಗಳಿಂದ ಹೆಂಗಿರ್ತದೆ. ಹಲ್ಲೆಲೂಯಾ ಪ್ರೈಸ್. ಈಗೇನಾಗಿದೆ, ತುಂಬ ವ್ಯತ್ಯಾಸ ಆಗಿದೆ. ಯಾರಾದರೂ ಏನಾದರೂ ಈಗ ಒಂದು 2-3 ತಿಂಗಳ ಕಡೆ ಬರಲಾರ್ದ್ರೆ ಏನಾದರೂ ಬಂದರೆ ಏನಾಗ್ತಾರೆ ರೀ, ಏನು ಎಷ್ಟು ಚೆಂದ ಆಗಿದಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರೆ, ಪ್ರಶಂಸೆಯನ್ನು ಹೇಳ್ತಾರೆ ಪ್ರೇಯರ್. ಹಲ್ಲೆಲೂಯಾ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ದುಃಖ ಎನ್ನುವಂಥದ್ದು ಶಾಶ್ವತ ಅಲ್ಲ, ಅದನ್ನು ದೇವರೇನು ಮಾಡ್ತಾನೆ, ತೊಲಗಿಸ್ತಾನೆ. ಪ್ರಕಟಣೆ ಪುಸ್ತಕದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಮರಣ, ಯಾವ ಮರಣ ಅಂತೆ, 2ನೇ ಮರಣ. 2ನೇ ಮರಣ ಯಾರಿಗೆ ಬರುತ್ತಂತೆ, ದೇವರನ್ನು ನಂಬಲಾರ್ದಂಥ ಎಲ್ಲರಿಗೂ ಕೂಡ ಅವ್ರು ಏನಾಗ್ತಾರಂತೆ, 2ನೇ ಮರಣದ ಕಡೆಗೆ ಅವರು ಹೋಗ್ತಾರೆ ಪ್ರೇಯರ್. ಆ ಒಂದು 2ನೆಯ ಮರಣ ಎನ್ನುವಂಥದ್ದು ಇದೆಯಲ್ವಾ, ಅದು ನಿತ್ಯ ಮರಣವಾಗಿ ಬದಲಾಗುತ್ತೆ. ಈ ಶರೀರದಿಂದ ಆತ್ಮ ಬೇರ್ಪಡುವಂಥದ್ದು ಮರಣ. ಈ ಮರಣ, ಆತ್ಮ ಬೇರ್ಪಟ್ಟಾದ ಮೇಲೆ ದೇವರು ನಂಬಿದರೆ ಪರದೇಶಿಗೆ ಹೋಗುತ್ತೆ, ದೇವ್ರು ನಂಬಲಾರ್ದಿದ್ರೆ ಪಾತಾಳಕ್ಕೆ ಹೋಗುತ್ತೆ. ಪಾತಾಳದಲ್ಲಿರ್ತಕ್ಕಂಥ ಆತ್ಮಗಳು ಬಹಳ ಯಾತನೆ ಪಡ್ತಾ ಇದ್ರೆ, ದೇವ್ರು ನಂಬಿದಂಥ ಆತ್ಮಗಳು ಅಲ್ಲ ಪರದೇಶಿಯಲ್ಲಿ ಸಂತೋಷವಾಗಿರ್ತವೆ. ಹಲ್ಲೆಲೂಯಾ. ಆಮೇಲೆ ಒಂದು ತೀರ್ಪು, ಅದು ವೇಟಿಂಗ್ ಹಾಲ್ ಇದ್ದಂಗೆ, ಯಾವುದು ಪಾತಾಳ ಆಗಿರಲಿ, ಆ ಒಂದು ಪರದೇಶಿ ಆಗಿರಲಿ. ಹಲ್ಲೆಲೂಯಾ. ಈ ದೇವರು ಒಂದು ಸಮಯವನ್ನು ನಿಗದಿ ಮಾಡಿದ್ದಾನೆ, ದೇವರು ಒಂದು ತೀರ್ಪಿನ ದಿನವನ್ನು ನಿಗದಿ ಮಾಡಿದ್ದಾನೆ. ಆತನು ಬದಲಾಯಿಸುವಂಥ ದೇವರಲ್ಲ, ಒಂದು ಸಮಯ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆತನು ಭೂಮಿ ಪ್ರಾರಂಭ ಮೊದಲುಗೊಂಡು, ಆದಾಮನ ಮೊದಲುಗೊಂಡು ಆವತ್ತಿನ ದಿವಸದವರೆಗೆ ಹುಟ್ಟು ಸತ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಆತನು ಏನು ಮಾಡ್ತಾನೆ, ಲೆಕ್ಕವನ್ನು ಕೇಳ್ತಾನೆ ಪ್ರಿಯರೇ. ನ್ಯಾಯ ತೀರ್ಪನ್ನು ಕೊಡ್ತಾನೆ. ಮನುಷ್ಯರ ತೀರ್ಪಲ್ಲಿದೆ, ಯಾರ ತೀರ್ಪಿದು, ದೇವರ ತೀರ್ಪು. ಅದಕ್ಕಾಗಿ ಆ ತೀರ್ಪಿನಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ದೇವರು ಒಂದು ಮಾರ್ಗವನ್ನು ಮಾಡಿದ್ದಾನೆ. ಆ ಮಾರ್ಗ ಯಾವುದ್ರಿ,
ನರ ಮನುಷ್ಯನಾಗಿ ತಾನೇ ಹೊರಟು ಬಂದು ಮನುಷ್ಯರ ಪಾಪದ ಫಲಿತವಾಗಿರ್ತಕ್ಕಂಥ ಒಂದು ಮರಣವನ್ನು ಆ ಒಂದು ನರಕದಿಂದ ತಪ್ಪಿಸುವುದಕ್ಕಾಗಿ ನಿತ್ಯ ಜೀವನ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಆತನೇ ನಮ್ಮ ಸ್ಥಾನವನ್ನು ತೆಗೆದುಕೊಂಡು ನಮಗೆ ಆತನು ತನ್ನ ಸ್ಥಾನವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತೇಳಿ, ನಮ್ಮನ್ನು ದೇವರು ತನ್ನ ಒಂದು ಪರಲೋಕದಲ್ಲಿ ಏನು ಮಾಡಿದನಂತೆ, ಕೂಡಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲಿ ಕೂಡಿಸಿದನಂತೆ ಆತ? ಪರಲೋಕದಲ್ಲಿ ಕೂಡಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಯರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಿತ್ಯ ಮರಣ, ಎರಡನೇ ಮರಣದ ಕಡೆಗೆ ಹೋಗುವಂಥ ಆತ್ಮಗಳು ಯಾವಾಗಲೂ ಗೋಳಾಟದಲ್ಲಿ ಇರ್ತಾವೆ, ಯಾವಾಗಲೂ ನೋವಿನಲ್ಲಿ ಇರ್ತವೆ. ಆ ಗೋಳಾಟ ನೋವು ಯಾರಿಗಿರೋದಿಲ್ಲ ರೀ? ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇನ್ನು ನಿಮ್ಮ ದುಃಖವಾಗಲಿ, ಗೋಳಾಟವಾಗಲಿ, ಕಣ್ಣೀರಾಗಲಿ ಯಾವುದು ಕೂಡ ಇರೋದಿಲ್ಲ. ಯಾಕಂದರೆ ನೀವು ಆ ನಿತ್ಯ ನರಕದಿಂದ, ನಿತ್ಯ ಮರಣದಿಂದ, ಎರಡನೇ ಮರಣದಿಂದ ತಪ್ಪಿಸಿಕೊಂಡವರು ಜೀವಬಾಧ್ಯರ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನು ಬರೆಸಿಕೊಂಡವರಾಗಿ ನೀವು ಜೀವಿಸುವವರಾಗಿ ಇರ್ತೀರಿ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ತಾನೇ ತನ್ನ ಮಕ್ಕಳ ಕಣ್ಣೀರನ್ನು ಏನು ಮಾಡ್ತಾನಂತೆ, ಒರೆಸಿ ಬಿಡುವನಂತೇಳಿ. ಹಲ್ಲೆಲೂಯಾ. ಯಾರು ಒರೆಸ್ತಾರಂತ್ರಿ? ದೇವರು ನಮ್ಮ ಕಣ್ಣೀರನ್ನು ಒರೆಸ್ತಾನೆ. ದೇವರು ನಮ್ಮ ಪ್ರಯಾಸವನ್ನು ನೋಡಿ ನಮಗೆ ಈ ಲೋಕದಲ್ಲಿ ಆತನಿಗೋಸ್ಕರವಾಗಿ ನಾವು ಜೀವಿಸಿದ ಕಾರಣಕ್ಕಾಗಿ ಪ್ರತಿಫಲವನ್ನು ದೇವರು ನಮಗೇನು ಮಾಡ್ತಾನೆ, ಅನುಗ್ರಹಿಸ್ತಾನೆ, ಕರುಣಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದುಃಖ ಅದು ಯಾವಾಗಲೂ ಕೂಡ ಇರುವಂಥದ್ದಲ್ಲ, ದೇವರು ದುಃಖವನ್ನು ಕೊನೆಗಾಣಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರೋಗದ ಅಂಶ ಮಾತ್ರ ನಾವು ನೋಡಿದ್ವಿ. ಕೆಲವೊಬ್ಬರು ಜೀವಿತದಲ್ಲಿ ಕೆಲವೊಂದು ಚಿಂತೆಗಳು ಅವರನ್ನ ದುಃಖದ ಕಡೆಗೆ ನಡೆಸ್ತಾ ಇರ್ತವೆ, ಕೆಲವೊಂದು ಅವಮಾನಕರವಾದಂಥ ಸ್ಥಿತಿಗಳು ಅವರನ್ನ ದುಃಖದ ಕಡೆಗೆ ನಡೆಸ್ತಾ ಇರ್ತವೆ. ಶಾಪದ ಆಳ್ವಿಕೆ ಇರುವಾಗ ಆ ಶಾಪ ಎನ್ನುವಂಥದ್ದು ಅವ್ರನ್ನ ದುಃಖದ ಕಡೆಗೆ ನಡೆಸ್ತಾ ಇರುತ್ತೆ. ಮನೆಯಲ್ಲಿ ಮರಣವಾದಾಗ ಆ ಒಂದು ಮರಣ ಎನ್ನುವಂಥದ್ದು ಅವ್ರನ್ನ ದುಃಖದ ಕಡೆಗೆ ನಡೆಸ್ತಾ ಇರುತ್ತೆ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾರೆ ಏನಂತೇಳಿ ಅಂದರೆ, ನಿನ್ನ ದುಃಖದ ದಿನಗಳನ್ನು ನಾನು ಕೊನೆಗಾಣಿಸ್ತಾ ಇದ್ದೇನೆ, ಅವುಗಳನ್ನು ನಾನು ತೆಗೆದು ಹಾಕ್ತಾ ಇದ್ದೇನೆ, ಅವುಗಳನ್ನು ನಾನು ಮುಗಿಸ್ತಾ ಇದ್ದೇನೆ, ನಾನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತೀನಿ ಎಂಬುದಾಗಿ ಪ್ರಿಯರೇ. ಅದಕ್ಕಾಗಿ ನಾವು ನಂಬೋಣ, ವಿಶ್ವಾಸ ಇಡೋಣ, ನಮ್ಮ ನಂಬಿಕೆಯನ್ನು ನಾವು ದೇವರ ಮೇಲೆ ಪರಿಪೂರ್ಣವಾಗಿ ಇಡೋಣ. ಖಂಡಿತವಾಗಿ ದೇವರ ಅದ್ಭುತವನ್ನು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನಮ್ಮ ಬಾಯಿಂದ ಶಾಪದ ಆತ್ಮಗಳು ಮಾಡಬಾರ್ದು, ಶಾಪದ ಮಾತುಗಳನ್ನು ನಾವು ಮಾತಾಡಬಾರ್ದು. ನಮ್ಗೆ ಯಾರು ಟಾರ್ಚರ್ ಕೊಟ್ಟರು ಕೂಡ ದೇವರು ನೋಡ್ಕೊತಾಳೆ ಅಂತೇಳಿ ನಂಬಿಕೆಯಿಂದ ನಾವೇನು ಮಾಡ್ಬೇಕ್ರಿ, ಅವ್ರನ್ನ ಶಪಿಸದೆ ಆಶೀರ್ವದಿಸುವವರಾಗಿ ನಾವು ಇರಬೇಕು. ಕೆಲವೊಬ್ರು ಏನಂದರೆ ಭಯಂಕರ ಟಾರ್ಚರ್ ಕೊಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅಂಥ ಸಮಯದಲ್ಲಿ ನಾವು ಒಂದು ವೇಳೆ ಶಾಪ ಹಾಕಿದ್ರೆ ಏನಾಗುತ್ತೆ, ಖಂಡಿತವಾಗಿ ಅವ್ರ ಜೀವನದಲ್ಲಿ ನೆರವೇರುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು, ನಾವು ನೋಡ್ತಾ ಇದ್ದೇವೆ, ಜೀವ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಲಾಭವನ್ನು ಪಡಿತಾರೆ ಅಂತೇಳಿ ನಾಲಿಗೆಯಲ್ಲೇ ದೇವರು ಇಟ್ಬಿಟ್ಟಿದ್ದಾರೆ. ಅದ್ರ ಸಲ ನೋಡಿ ಕೆಲವೊಬ್ರು ಜನರು ಹೇಳ್ತಾ ಇರ್ತೀರಲ್ಲಪ್ಪ, ಅದು ನಾಲಿಗೆಯಿಂದ ಆಡಿಸ್ಬಿಡ್ತು, ಅದಕ್ಕಾಗಿ ಆತ ಹೊಂಟೋಗ್ಬಿಟ್ಟ ಅಂತೇಳಿ. ಸಾಯಕ್ಕಿಂತ ಮುಂಚೆ ಕೆಲವು ಜನರು ಮಾತಾಡ್ತಾ ಇರ್ತಾರೆ, ಇಲ್ಲ ನಾವು ಹೋಗ್ಬಿಡ್ತೀನಿ ಅಂದರೆ ಕರೆವಂದ್ರೆ ಅಂದಂಗೆ ಅವ್ರ ಜೀವಿತದಲ್ಲಿ ಅದೇನಾಗಿರುತ್ತೆ, ಕಾರ್ಯ ಆಗಿರುತ್ತೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ನಾಲಿಗೆಯಲ್ಲಿ ದೇವರು ಶಕ್ತಿಯನ್ನು ಇಟ್ಟಿದ್ದಾನೆ, ಅದನ್ನು ನೀವು ಯಾವಾಗಲೂ ಕೂಡ ಒಳ್ಳೆಯದಕ್ಕಾಗಿಯೇ ಬಳಸ್ರಿ. ಇತರರನ್ನು ಶಪಿಸಬೇಡಿ. ಅವ್ರು ಎಷ್ಟು ನಿಮಗೆ ತೊಂದರೆ ಪಡಿಸಿದರೂ ಕೂಡ ದೇವರ ಮೇಲೆ ನೀವು ನಂಬಿಕೆ ಇಟ್ಟು ಮುಂದೆ ಹೋಗ್ರಿ, ಖಂಡಿತವಾಗಿ ದೇವರು ಜಯವನ್ನು, ಸಹಾಯವನ್ನು ನಿಮಗೆ ಅನುಗ್ರಹಿಸ್ತಾನೆ. ಹಿಜ್ಕೀಯನಲ್ಲಿಯೂ ಕೂಡ ಈ ಕಾರ್ಯ ಕಂಡು ಬಂತು. ಹಿಜ್ಕೀಯನು ಕೂಡ ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ. ಶತ್ರುಗಳು 1,85,000 ಶತ್ರುಗಳು ಪ್ರಿಯರೇ. ಶತ್ರುಗಳು ಬಂದಾಗ ದೇವರು ಒಬ್ಬೇ ಒಬ್ಬ ದೂತನನ್ನು ಕಳಿಸಿದ. ಎಷ್ಟು ದೂತ? ಒಬ್ಬೇ ಒಬ್ಬ ದೂತ ಕಳಿಸಿದ. ಅವರ ಮೂಗಿನಲ್ಲಿ ರಕ್ತ ಬರಲಿಲ್ಲ, ಅವರಿಗೆ ಎಲ್ಲಿ ಗಾಯಗಳಾಗಲಿಲ್ಲ, ಆದರೆ ಅವರ ಜೀವಶ್ವಾಸ ಎನ್ನುವಂಥದ್ದು ಏನಾಗಿತ್ತು ರೀ, ನಿಂತು ಹೋಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನೀವು ದೇವರಿಗೆ ಒಪ್ಪಿಸ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ. ಯಾಕಂದರೆ ತನ್ನ ಮಕ್ಕಳಿಗೆ ಯಾರಾದರೂ ಏನಾದರೂ ಮಾಡಿದ್ರೆ ಅದು ಸುಮ್ಮನೆ ಇರ್ತಾನೆ? ಸುಮ್ಮನೆ ಇಲ್ಲ. ಒಂದು ಸಮಯ ಇಟ್ಟಿದ್ದಾನೆ, ಆ ಸಮಯದಲ್ಲಿ ಎಲ್ಲರಿಗೂ ಕೂಡ ಮುಯ್ಯಿ ತೀರಿಸ್ತಾನೆ ಅಂತೇಳಿ ವಾಕ್ಯ ಹೇಳುತ್ತೆ ಪ್ರಿಯರೇ. ದಹಿಸುವ ಅಗ್ನಿ ಅಂತೇಳಿ ದೇವ್ರ ವಾಕ್ಯ ಆತನನ್ನು ಕರೆಯುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ದುಃಖವನ್ನು ದೇವರು ತೆಗೆದುಹಾಕ್ತಾನೆ. ನಂಬಿಕೆಯಿಂದ ನಾವು ಇರೋಣ, ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ನಿಮ್ಮ ದುಃಖಗಳನ್ನು ನಾನು ಕೊನೆಗಾಣಿಸ್ತೀನಿ ಎಂಬುದಾಗಿ ನೀನು ಭಾಷೆ ಕೊಟ್ಟಿದ್ದೀಯಪ್ಪ, ಮಾತು ಕೊಟ್ಟಿದ್ದೆ. ಸ್ತೋತ್ರಗಳಯ್ಯ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಬೇಡ್ತಾ ಇದ್ದೇವೆ ಸ್ವಾಮಿ. ಕರ್ತನೇ, ಹಿಜ್ಕೀಯನು ಆತನು ಸ್ವಸ್ಥತೆಯನ್ನು ಹೊಂದಿದ ಮೇಲೆ ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಎಂಬುದಾಗಿ ಕರ್ತನೇ ಹೇಳಿದಂಥ ಮಾತು, ಅದನ್ನು ಮನಗಂಡವರಾಗಿ ಅದನ್ನು ನೆನೆದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಕೆಲವು ಸಂದರ್ಭಗಳಲ್ಲಿ ಬರುವಂತಹ ದುಃಖ ಅದು ಶಾಶ್ವತವಾಗಿ ನಮ್ಮಲ್ಲಿಯೇ ತಂಗದೆ ಅದನ್ನು ನೀನು ಬದಲಾಯಿಸ್ತಿ ಎಂಬುದಾಗಿ, ಕುಂಬಾರನು ನೀನಾಗಿದ್ದು ನಮ್ಮನ್ನು ಅಂದದ ಪಾತ್ರೆಯಾಗಿ, ಚಂದದ ಪಾತ್ರೆಯಾಗಿ, ಮೇಲುಗಳನ್ನು ತರುವ ಆಶೀರ್ವಾದದ ಪಾತ್ರವಾಗಿ
ಪಾತ್ರೆಯಾಗಿ ನೀನು ನಮ್ಮನ್ನು ಮಾರ್ಪಡಿಸ್ತಿ ಎನ್ನುವಂಥ ಸಂಗತಿಗಳನ್ನು ಸ್ವಾಮಿ ಬೋಧಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ಕರ್ತನೆ, ನಾವು ಯಾರು ಕೂಡ ಸ್ವಾಮಿ ಕರ್ತನೆಯ ದುಃಖದಲ್ಲಿಯೇ ಇರಬಾರ್ದೆಂಬುದಾಗಿ ನಿಮ್ಮ ಚಿತ್ತ ಇಷ್ಟವಾಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ದೇವಾಯಿ ಸಮದಲ್ಲಿ ಪ್ರಾರ್ಥಿಸ್ತಾ ಇದೆ, ದೇವಾಯಿ ಸಮದಲ್ಲಿ ಬೇಡ್ತಾ ಇದ್ದೇವಪ್ಪ. ನೀವು ತಾನೇ ಅತಿಶಯ ಕಾರ್ಯಗಳನ್ನು ಜರುಗಿಸಿ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಎಲ್ಲ ಕಾರ್ಯಗಳನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಕರ್ತನೆ, ಪ್ರಾರ್ಥನೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕುಟುಂಬವನ್ನು ವಿಶೇಷವಾಗಿ ಸ್ವಾಮಿ ನೀನು ಆಧರಿಸಿ ಸಂತೈಸಿ ಅದ್ಭುತ ಅತಿಶಯ ಕಾರ್ಯಗಳನ್ನು ಜರುಗಿಸಿ ನಡೆಸಿ ಕರ್ತನೆ, ಸುವಾರ್ಥ ಸೇವೆಗೋಸ್ಕರ ಪ್ರಯಾಸ ಪಟ್ಟಿರ್ತಕ್ಕಂಥ ಇವರಲ್ಲಿ ಸ್ವಾಮಿ ನಿನ್ನ ಬದಲಾವಣೆಯನ್ನು, ಬಲವಾದಂಥ ಬಿಡುಗಡೆಯನ್ನು ದಯಪಾಲಿಸಿ. ನೀವು ಹೇಳಿದಿರಪ್ಪ, ನಿನ್ನ ದುಃಖದ ದಿನಗಳು ಕೊನೆಗಾಣುವವು ಎಂಬುದಾಗಿ. ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಸಂಗತಿಗಳು ಏನಿದ್ದರೂ ಕೂಡ ನಾನು ನಿನ್ನ ದುಃಖದ ದಿನಗಳನ್ನು ಕೊನೆಗಾಣಿಸ್ತೇನೆ, ಕಾರಣ ನಾನು ನಿನಗೆ ನಿತ್ಯ ಪ್ರಕಾಶವಾಗಿ ಇರುವೆನು ಎಂಬುದಾಗಿ ನೀನು ಹೇಳಿದಂತೆ ನಿನ್ನ ಮಾತು ನೆರವೇರಿಸಿ ನಡೆಸಿ ಮಹಿಮೆ ಹೊಂದಬೇಕೆಂಬುದಾಗಿ ಅದ್ಭುತವನ್ನು ಮಾಡಿದ್ದಕ್ಕಾಗಿ, ಅತಿಶಯ ಕಾರ್ಯಗಳನ್ನು ಜರುಗಿಸಿದ್ದಕ್ಕಾಗಿ, ನಿನ್ನ ನುಡಿಗಳನ್ನು ನಮಗೆ ಪ್ರಕಟ ಮಾಡಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಾಲ ನೆಲೆಯಾಗಿರಲಿ. ಯೇಸು ರಕ್ತಕ್ಕೆ ಜಯ.